ನೋಡಿ, ಇವತ್ತು ನಾವು ಪ್ರೊಟೆಸ್ಟ್ ಮಾಡುವುದು, ಇವತ್ತು ಪ್ರೊಟೆಸ್ಟ್ ಮಾಡ್ತಿರೋದು ನಮ್ಮ ಕಾಂಗ್ರೆಸ್ ಪಕ್ಷ ಸತತವಾಗಿ 1947 ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದನೂ ನಾವು ಅಲ್ಪಸಂಖ್ಯಾತರು, ದಲಿತರು, ಎಲ್ಲ ಅಹಿಂದ ವರ್ಗದವರು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ಕೆಲಸ ಮಾಡ್ಕೊಂತ ಬಂದಿದ್ದೀವಿ. ಆದ್ರೆ ಇವತ್ತೊಂದು ದಿವಸ ನಮಗೆ ಬಹಳ ಮನಸ್ಸು ನೋವುಂಟಾಗಿದೆ. ಕಾರಣ ಮೊನ್ನೆ ಸತತವಾಗಿ 2 ತಿಂಗಳಿಂದ ನಾವು ಅಲ್ಪಸಂಖ್ಯಾತರು ಬಹಳ ಒಂದು ವಿಶ್ವಾಸ ಇಟ್ಕೊಂಡಿದ್ವಿ, ನಮಗೆ ನ್ಯಾಯ ಸಿಗುತ್ತೆ. ಅದನ್ನ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಅಹಿಂದ ನೀತಿಯನ್ನ ಎತ್ತಿ ಹಿಡಿಯುತ್ತೆ, ನಮಗೆ ಸಾಮಾಜಿಕ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವು ಬಹಳ ಸತತ ಪ್ರಯತ್ನ ಪಟ್ವಿ, ಶ್ರಮ ಪಟ್ವಿ. ಆದರೆ ನಮಗೆ ನಮ್ಮ ಉಲ್ಮಾಗಳಿಗೂ ಬೆಲೆ ಕೊಡದ ನಮ್ಮ ಸುರ್ಜೇವಾಲಾ ಅವರು ಮತ್ತೆ ದೃಢತನದ ಮುಖಂಡರು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರನ್ನ ಕಡೆಗಣಿಸುವ ಪ್ರಶ್ನೆನೇ ಇಲ್ಲ. ನಾವು ಸತತವಾಗಿ ಸುಮಾರು 74 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಿಗೆ ನಿಂತಿದ್ದೇವೆ. ಆದರೆ ಇನ್ನ ಮೇಲೆ ಇದನ್ನ ನೀವು ಇದೇ ತರ ನಮ್ಮ ಮೇಲೆ ಮಲತಾಯಿ ಧೋರಣೆಯನ್ನು ಅನ್ವಯಿಸಿದಲ್ಲಿ ನಾವು ತಕ್ಕ ಪಾಠವನ್ನು ಕಲಿಸುತ್ತೇವೆ. ಅದೇ ರೀತಿ ಮೊನ್ನೆ ನಮ್ಮ ಜಮೀರ್ ಅಹಮದ್ ಅವರಾಗಲಿ ರಾಜೀನಾಮೆ ಕೊಟ್ರೆ ನಿಮಗೆ ರಾಜೀನಾಮೆ ಕೊಡಬಹುದು ಅಂತೇಳಿ ಹೀನಾಯವಾಗಿ ಮಾತಾಡಿರುವಂತ ನಮ್ಮ ಮುಖಂಡರಿಗೂ ನಾವು ಧಿಕ್ಕರಿಸ್ತೀವಿ. ಯಾಕಂದ್ರೆ ಅಲ್ಪಸಂಖ್ಯಾತರ ಮುಖಂಡರು, ನಮ್ಮ ಮುಖಂಡರು ಎಲ್ಲರೂ ಸಹ ಯಾರೇ ತನ್ವೀರ್ ಸೇಠ್ ಆಗ್ಲಿ, ಹರೀಶ್ ಸರ್ ಆಗ್ಲಿ, ರಿಜ್ವಾನ್ ಅರ್ಷದ್ ಆಗ್ಲಿ, ನಮ್ಮ ಬೇರೆ ಅನ್ಯ ಜಬ್ಬರ್ ಸಾಬ್ ಆಗ್ಲಿ, ಎಲ್ಲಾ ಮುಖಂಡರು ನಮಗೆ ಒಂದೇ. ನಿಮಗೆಲ್ಲ ಹೆಂಗೇನೋ ಅದೇ ತರ ನಮ್ಮ ಸಮಾಜಕ್ಕೆ ಮುಖಂಡರು. ಆದ್ರೆ ನಮ್ಮ ಮೌಲ್ಯಗಳಿಗೂ ಸಹ ಬ್ಲಾಕ್ ಮೇಲಿಂಗ್ ತಂತ್ರ ಮಾಡಬೇಡ, ನಡೆಯಲ್ಲ ಕಾಂಗ್ರೆಸ್ ಅಲ್ಲಿ ಅಂತ ಹೇಳಿದ್ರೆ ನಮ್ಮ ಹತ್ರನೂ ನಿಮ್ಮ ಯಾವುದೇ ತಂತ್ರಗಾರಿಕೆ ನಡೆಯಲ್ಲ ಇನ್ನು ಮುಂದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಮುಂದಿನ ನಡೆ ಇಷ್ಟೇ, ನಾವು ಸತತವಾಗಿ ದುಡ್ಕೊಂಡ್ ಬಂದಿದ್ವಿ. ನಮಗೆ ಕಾಂಗ್ರೆಸ್ ಪಕ್ಷ ನಮ್ಮ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದ್ದೆ, ಇದರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ನಾವು ಪ್ರತಿ ಸಲನೂ ಇದೇ ತರ ನಮಗೆ ಸಮಾಧಾನಕರವಾದ ಬಹುಮಾನ ಕೊಟ್ಕೊಂಡು ಬಂದಿದ್ದಾರೆ. ಈ ಸಲ ಸಾಮೂಹಿಕ ರಾಜೀನಾಮೆ ಆಗ್ಬಹುದು, ಆದ್ರೆ ನಮ್ಮ ಎಲ್ಲ ತರಹದ ಬಹಿಷ್ಕರಣ ಆಗ್ಬಹುದು. ಹೌದು, ನಮ್ಮ ಕಾರ್ಯಕರ್ತರಿದ್ದಾರೆ, ನಾವು ಇದರವಲ್ಲ ಎಷ್ಟು ಸಾಧ್ಯನೋ ಅಷ್ಟು ರಾಜೀನಾಮೆ ಆಗಬಹುದು. ಕಾಂಗ್ರೆಸ್ ಪಕ್ಷ ಹೌದು, ನಮಗೆ ನ್ಯಾಯ ಸಿಗ್ಲ ಏನ್ ಮಾಡ್ತೀರಿ? ಈಗ ರಾಜ್ಯಾದ್ಯಂತ ನೋಡಿ, ಇಡೀ ರಾಜ್ಯಾದ್ಯಂತ ಇದು ಹೈ ವೋಲ್ಟೇಜ್ ಏರಿಯಾ. ರಾಜೀನಾಮೆ ಕೊಟ್ರೆ ಪರಿಹಾರ ಆಗುತ್ತಾ? ಏನ್ ಮಾಡ್ತೀರಾ? ಏನಿದೆ ನಮಗೆ ಇಲ್ಲಿ ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಸತತವಾಗಿ 60 ವರ್ಷದಿಂದ 74 ವರ್ಷದಿಂದ ಈ ಪಕ್ಷದಲ್ಲಿ ಇದೀವಿ. ನಮಗೆ ನ್ಯಾಯ ಸಿಗ್ಲಿಂದ ಏನ್ ಮಾಡೋಣ? ನಾವು ಬೆಳೆಯಬೇಕಲ್ಲ. ನಾವು ಬಂಡಾಯ ಅಭ್ಯರ್ಥಿ ಆಗ್ತೀವಿ, ಗೆಲ್ಸ್ಕೊಂತೀವಿ. ಆಗ್ಲಿ ನೋಡಿ, ಎಲ್ಲರಿಗೂ ನಾವ್ ಏನ್ ಮಾಡ್ತೀವಿ, ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ನಾವು ಹೇಳೋದೇನಪ್ಪ ಅಂದ್ರೆ, ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಬೇರೆಯವ್ರಿಗೂ ನಾವು ನ್ಯಾಯ ಕೊಡ್ಸಕ್ ಹೋಗಲ್ಲ, ಗೆಲ್ಸಕ್ ಕೊಡಕ್ ಹೋಗಲ್ಲ. ಪಾಠ ತಕ್ಕ ಪಾಠ ಕಲಿಸ್ತೀವಿ ಅಂತ ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ. ತಿಂಗಳಲ್ಲಿ DK ಶಿವಕುಮಾರ್ ಅವರು ಮತ್ತು ಸುರ್ಜೇವಾಲಾ ಅವರು ನಮಗೆ ಮೀಟಿಂಗ್ ಕರೆದಾಗ ನಮಗೆ ಆಶ್ವಾಸನೆ ಕೊಟ್ಟಿದ್ರು, ಏನಂತ ನಿಮ್ಮ ಜೊತೆಗೆ ನ್ಯಾಯ ಕೊಡ್ತೀವಿ ಅಂತೇಳಿ. ಆದ್ರೆ ನಮ್ಮ ನಿನ್ನೆ ರಂಜಾನ್ ಹಬ್ಬದ ದಿವಸ ಆಯ್ತಲ್ಲ, ನಾವೆಲ್ಲರೂ ಹಬ್ಬದಲ್ಲಿ ಬಿಸಿ ಆಗಿರ್ತೀವಿ ಅಂತ ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ನಮಗೆ ಮೋಸ ಮಾಡಿದ್ದಾರೆ, ನಮಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷನೇ ಬೆನ್ನಿಗೆ ಚೂರಿ ಹಾಕಿರುವಂತ ಮಾಡಿದೆ. ಯಾಕಂದ್ರೆ ಹೋದ್ ಸಲ ನೋಡಿದೀರಾ ನೀವು, ನಮ್ಮ ಸಮಾಜದ ಅಮಾನುಲ್ಲಾ ಖಾನ್, STPI, MIM ಸಹ ನಿಂತಿದ್ರು ಕೂಡ ಕೇವಲ 2800 ವೋಟ್ ಹಾಕಿದೀವಿ. ಯಾಕಪ್ಪ ಅಂದ್ರೆ ನಾವು ಬೂತ್ ಮಟ್ಟದಲ್ಲಿ ಇದು ಟೇಬಲ್ ಹಾಕ ಕೊಟ್ಟಿಲ್ಲ, ಆ ತರ ಶ್ರಮ ಪಟ್ಟಿದೀವಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಹಗಲು ಇರುಳಲ್ಲದೆ ಲಾಠಿ ತಿಂದು ಈ ಕಾಂಗ್ರೆಸ್ ಪಕ್ಷನ ಬೆಳೆಸಿರೋದು. ಹೇಳ್ತಾರೆ ಕೆಲವೊಬ್ರು,
ನಮ್ಮ ತಾತವರು ನಾವು ಕಟ್ಟಿರೋದು ಪಕ್ಷ ಅಂತ ಇಲ್ಲ ಸ್ವಾಮಿ. ಇದು ಸಾಮಾನ್ಯ ಕಾರ್ಯಕರ್ತರು ಬೂಟಿ ಲೋಡ್ತಾ ತಿಂದು ಲಾಠಿ ಎಟ್ ತಿಂದು ಕಟ್ಟಿರೋದಂಥದ್ದು. ಇದು ಮುಗಿದೋಯ್ತು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತ ಸಂವಿಧಾನದಲ್ಲಿ ಅವಾಗ ಹೇಳ್ತಾರೆ ಏನಂತೇಳಿ, ಇನ್ನು ಮುಂದೆ ರಾಜ ಮತ್ತು ರಾಣಿಯಲ್ಲಿ ಹುಟ್ಟಿರುವಂತ ಮಗು ರಾಜ ಆಗಲ್ಲ, ಮತಪಟ್ಟಿಗೆಯಿಂದ ಹುಟ್ಟುವಂತ ಮತದಾನದ ಮೂಲಕ ಮತಪೇಟಿಕೆಯಿಂದ ರಾಜ ಹುಡ್ತಾನೆ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಇದೇ ಸಂದರ್ಭದಲ್ಲಿ ಆ ಸಂವಿಧಾನ ರಚನೆ ಮಾಡಿರತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜಯಕಾರ ಆಗ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನಮ್ಮ ದಾವಣಗೆರೆ ದಕ್ಷಿಣ ವಿಧಾನ ಹಾಗೂ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ನಮ್ಮ ಅಲ್ಪಸಂಖ್ಯಾತರು 100ಕ್ಕೆ 95% ಮತದಾನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಿದ್ದಾರೆ. ಅದೇ ರೀತಿ 94ರಿಂದನೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರು ಸ್ಪರ್ಧೆ ಏನ್ ಮಾಡ್ತಾ ಇದ್ರು, ಅಲ್ಪಸಂಖ್ಯಾತ 100ಕ್ಕೆ 100 ಮತದಾನ ಮಾಡಿ ಗೆಲ್ಲಿಸ್ತಾ ಇದ್ರು. ಆದ್ರೆ ಈ ಬಾರಿ ಪೂರ್ತಿ ಭರವಸೆ ಇತ್ತು, ಯಾಕಂದ್ರೆ ಅವರೇ ಹೇಳಿದ್ದು ಮುಂದಿನ ಬಾರಿ ನಮಗೆ ಅಲ್ಪಸಂಖ್ಯಾತರ ಟಿಕೆಟ್ ಕೊಟ್ಟು ಗೆಲ್ಲಿಸ್ತೀವಿ ಅಂತ. ಆದ್ರೆ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ. ನಮ್ಮ SS ಮಲ್ಲಿಕಾರ್ಜುನ್ ಅವರು ನಾವು ಎಷ್ಟೇ ಪ್ರಯತ್ನ ಪಟ್ರು, ಇದು ಕೇವಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲ, ಇಡೀ ರಾಜ್ಯದಾಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬರ್ಬೇಕಂತ ಎಲ್ಲ ಸಮುದಾಯದವರು ಹೇಳ್ತಾ ಇದ್ರು ಕೂಡ ಅದನ್ನು ಧಿಕ್ಕರಿಸಿ ನಿನ್ನೆ ಏನು ಹಬ್ಬದ ದಿನ ನಮಗೆ ಒಂದು ಕರಾಳ ದಿನ, ನಮಗೆ ನಿನ್ನೆ ರಂಜಾನ್ ಹಬ್ಬ, ನಮಗೆ ಆ ದಿನ ಟಿಕೆಟ್ ಅನೌನ್ಸ್ ಮಾಡಿದ್ರು. ಇವತ್ತಿನ ದಿನ ನಾವು ಹೇಳ್ತಾ ಇದ್ದೀವಿ, ಈ ನಮ್ಮ ಭಾಗದಲ್ಲಿ ಇನ್ನೂ ಮಠ ಬಿಜೆಪಿ ಬಂದಿಲ್ಲ. ಈಗ ನಮ್ಮ ಹುಡುಗರೆಲ್ಲ ಸೇರಿ ಬಿಜೆಪಿಗೆ ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ SDP PFI ಸ್ವಾತಂತ್ರ್ಯ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ವಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ. ಇದು ಮುಂದಿನ 9ನೇ ತಾರೀಕಿಗೆ ಮತದಾನ ಮಾಡ್ಬೇಕಾದ್ರೆ ತಿಳ್ಕೊಂತೈತಿ. ಯಾಕಂದ್ರೆ ನಮ್ಮ ನಮ್ಮ ಏನ್ ಸಚಿವರಿದ್ದಾರೆ ಅವ್ರು ನೀವೇ ಮೀಡಿಯಾದವರು ಏನ್ ಬಂದ್ ಗಲಾಟೆ ಮಾಡಿದ್ರಂತ ಹೇಳಿದಾಗ ನಮ್ಮ ಪಕ್ಷದವ್ರು ಯಾರು ಅಲ್ಲ, ಜನತಾ ದಳದ ಬಂದು ಗಲಾಟೆ ಮಾಡಿದಾರಂತ ಹೇಳ್ತಾ ಇದ್ದಾರೆ. ಸ್ವಾಮಿ ನಿಮ್ಗೊಂದು ಮಾತು ಹೇಳ್ತೀನಿ, ಇದು ಜನತಾ ದಳ ಬಿಜೆಪಿ ಅಲ್ಲ, ನಮ್ಮ ಸಮಾಜದ ಪ್ರಶ್ನೆ. ಈಗ ಪ್ರತಿಯೊಂದು ಮತದಾರರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ ಅಂತ ಹೇಳ್ತಾ ಇದೀವಿ ನಾವು. ಏನಪ್ಪ ಆಗ್ತೀರಾ ಕಾಂಗ್ರೆಸ್ ಪಕ್ಷಕ್ಕೆ? ಯಾವುದೇ ಪಕ್ಷ ಬರಲಿ, ಈ ಬಾರಿ ಕಾಂಗ್ರೆಸ್ ಪಕ್ಷ ಸೋಲ್ಬೇಕು, 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 ಕಾಂಗ್ರೆಸ್ ಪಕ್ಷ ಸೋಲ್ಬೇಕು. ಸರ್ ಈಗ ನಾನು ಇನಾಯತ್ ಅಲಿ ಖಾನ್ ಅಂತ ಕಾರ್ಯದರ್ಶಿಯಾಗಿ ಅದೀನಿ. ಮೊನ್ನೆ DCC ಆಫೀಸ್ ನಲ್ಲಿ ಈಗ ನಾವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಕ್ ಹೋಗಿದ್ದಾಗ ಈಗ ಮಾನ್ಯ ಸಚಿವರು ಹೇಳ್ತಾರೆ ನಮ್ಮವರೆಲ್ಲ JDS ಅಂತ ಹೇಳ್ತಾರೆ. ಸ್ವಾಮಿ ನೀವೇ ನನ್ಗೆ ಹಾರ ಶಾಲಾ ಲೆಟರ್ ಕೊಟ್ಟಿರೋದು ನನ್ನ ಹತ್ರ ಇದೆ, ಬೇಕಿದ್ರೆ ತೋರಿಸ್ತೀನಿ. ನೀವು ಯಾವ್ದಕ್ಕೆ ಮಾತಿಗೆ ಹೇಳ್ಬೇಡ್ರಿ. ಈ ಸಲ ಈಗ ನಮ್ಗೆ ಅಲ್ಪಸಂಖ್ಯಾತರಿಗೆ ಆಗಿರೋದು ಮೋಸ, ಇದು ಮೋಸನೇ ಆಗಿರೋದು. ನಾವು ಇಷ್ಟು ವರ್ಷ ದುಡ್ಕೊಂಡ್ ಬರ್ತಿದೀವಿ, ಎಲ್ಲ ಜಿಲ್ಲೆಯಲ್ಲಿ ಕೇಳಕತ್ತಾರೆ ಟಿಕೆಟ್ ಮುಸಲ್ಮಾನರಿಗೆ. ಇವ್ರ ಹಣ ಬಲ ಎಲ್ಲ ತೋರಿಸಿ ಟಿಕೆಟ್ ತಂದಾರೆ. ಅವ್ರಿಗೆ ತಕ್ಕ ಉತ್ತರ ಈ 26 ಚುನಾವಣೆಯಲ್ಲಿ ತೋರಿಸ್ತೀವಿ. ಮತ್ 28ರಲ್ಲಿ ನೀವು ನೋಡ್ರಿ, ಯಾವ್ದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರಲ್ಲ, 28ಕ್ಕೆ ಬರಲ್ಲ. ಇದೇ ಲಾಸ್ಟ್. ನಾವು ಹಗಲಲ್ಲ ದುಡ್ಕೊಂಡ್ ಬರ್ತಿದೀವಿ ಪಾರ್ಟಿಗೆ. ನಾವು 500 ರೂಪಾಯಿಗೆ ಮಾರಾಟ ಆಗೋರಲ್ಲ. ಮೊನ್ನೆ ಹೇಳ್ತಾರೆ 500 ರೂಪಾಯಿಗೆ ಮಾರಾಟ ಆಗ್ತಿರಂತ. ನೀವು ಬರ್ರಿ, ನಿಮ್ಗೆ ತೋರಿಸ್ತೀವಿ ನಾವು ಯಾವ 500 ರೂಪಾಯಿಗೆ ಮಾರಾಟ ಆಗ್ತೀವಿ ಅಂತ. ನಮ್ಗೆ ಮೋಸ ಮಾಡಿದಾರೆ ಸರ್, ನಮ್ಗೆ ಮೋಸ. DK ಶಿವಕುಮಾರ್ಗೆ ಗೊತ್ತಿದೆ ಇದು ಆಗುತ್ತೆ. ನಾವು ಬಾಗಲಕೋಟೆ ಜನರಿಗೆ, ಮುಸ್ಲಿಂ ಜನರಿಗೆ ಕೇಳ್ತೀವಿ, ದಯವಿಟ್ಟು ಅಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಡ್ರಿ. ಬರೀ ಕಾಂಗ್ರೆಸ್ ಪಕ್ಷ ನಮ್ಗೆ ಓಟ್ ತಗೊಳಕ್ ಇಟ್ಕೊಂತಾರೆ, ನಮ್ಗೆ ಅಧಿಕಾರ ಕೊಡಲ್ಲ. ದಯವಿಟ್ಟು ಎಲ್ಲಾ ಮುಸಲ್ಮಾನರಿಗೆ ಕೇಳ್ತೀನಿ, ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕರಿಸಿ ಬೇರೆ ಬಿಜೆಪಿ ಬಂದ್ರೆ ತೊಂದ್ರೆ ಇಲ್ಲ. ಬಿಜೆಪಿ ನರೇಂದ್ರ ಮೋದಿ 2014ನಲ್ಲಿ ಅದಾರೆ, ಏನ್ ಆಗ್ತಿಲ್ಲ ನಮ್ಗೆ. ಬಿಜೆಪಿಯಿಂದ ಮೋಸ ಆಗ್ತಿಲ್ಲ, ನಮ್ಮವ್ರು ಎದುರ್ಸಾಕತ್ತಾರೆ, ಏನಾಗಲ್ಲ. ದಯವಿಟ್ಟು ನಾವು 500 ರೂಪಾಯಿಗೆ ಮಾರಾಟ ಆಗಲ್ಲ. ಈ ಸಲ ನಾವು ಉತ್ತರ ಕಟ್ಟ ತೋರ್ಸಿ ಸರ್. ಇನಾಯತ್ ಅಲಿ ಖಾನ್ ಅಂತ ಸರ್, ಕಾಂಗ್ರೆಸ್ ಸರ್ ಬರ್ತಾರೆ ಸರ್, ಬರ್ಬೋದು, ನಮ್ಗೆ ಗೊತ್ತಿಲ್ಲ. ನಮ್ ಜಮೀರ್ ಅಹಮದ್ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ. ಅಸ್ಸಲಾಮಲೈಕುಂ ರಹಮತುಲ್ಲಾಹಿ ಬರ್ಕತ್ತು. ಎಲ್ಲರಿಗೆ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಇದು ಯಾಕೆ ಸೇರಿದ್ರು ಜನ ಎಲ್ಲ ಈ ಸರಿ ನಮ್ಗೆ ಕಾಂಗ್ರೆಸ್ ಬಹಳ ನಾವು ಆಸೆ ಇತ್ತು, ನಮ್ಗೆ ಈ ಸರಿ ಟಿಕೆಟ್ ಆಗ್ತೈತೆ ಅಂತ ಈ ಸರಿ ಸೌತ್ ನಲ್ಲಿ.
ನಮ್ಗೆ ಮೋಸ ಆಯ್ತು. ಸೋಜ್ರೇವಾಲಾ ಹತ್ರ ಎಲ್ಲರೂ ಜಮೀರ್ ಅಹಮದ್ ಖಾನ್ ಎಲ್ಲ ಮುಸ್ಲಿಂ ಜನ ಲೀಡರ್ ಬಹಳ ರಿಕ್ವೆಸ್ಟ್ ಮಾಡಿದ್ರು ನಮ್ಗೆ ಬಿ ಫಾರ್ಮ್ ಕೊಟ್ಟಿಲ್ಲ ಅವರು. ಈ ಸರಿ ನಮ್ಗೆ ಟಿಕೆಟ್ ಕೊಡಬೇಕಿತ್ತು ಅವರು. ನಮ್ಗೆ ಅನ್ಯಾಯ ಆಗೈತಿ. ಈ ಸರಿ ನಾವು ಮತದಾನ ಯಾರಿಗೆ ಮಾಡ್ತೀವಿ ಅಂತ ನಾವು ಡಿಸೈಡ್ ಮಾಡಿ ಎಲ್ಲರೂ ಒಂದು ಮುಂದೆ ನಿರ್ಧಾರ ತಗೊಂತೇವೆ. ನಮ್ಗೆ ಅನ್ಯಾಯ ಆಗೈತಿ ಈ ಸರಿ. ನೋಡ್ರಿ ಈಗ ಇಲ್ಲಿ ಸಿದ್ವಾನಲ್ಲಿ ಗೆದ್ರಲ್ಲ, ಆಪೋಸಿಟ್ ನಲ್ಲಿ ಯಾಸೀನ್ ಪಠಾಣ್ ಗೆದ್ರು. ಯಾರಿಗೆ? ಬೊಮ್ಮಾಯಿ ಅಪೋಸಿಟ್ ಗೆದ್ರು. ಅಲ್ಲಿ ನಮ್ಮ ಜನ ಕಮ್ಮಿ ಇದ್ರು, ಎಲ್ಲ ಕ್ಯಾಸ್ಟ್ನವ್ರು ಜನ ಹಾಕಿದ್ರು. ಅಲ್ಲಿ ಹಿಂದೂ ಜನ, ಮುಸ್ಲಿಂ ಜನ, ಹರಿಜನ ಎಲ್ಲ ಸೇರಿ ಅವ್ರಿಗೆ ಗೆಲ್ಲಿಸಿದ್ರು ಯಾಸೀನ್ ಪಠಾಣಿಗೆ. ಇಲ್ಲಿನ ಸೀಟ್ ಕೊಟ್ಟಿದ್ರೆ ಎಲ್ಲ ಕ್ಯಾಸ್ಟ್ನವ್ರು ನಮ್ಗೆ ಓಟ್ ಹಾಕಿ ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಿಸಿದ್ರು. ಆದ್ರೆ ನಮ್ಗೆ ಅನ್ಯಾಯ ಆಗೈತಿ. ಹೈಕಮಾಂಡ್ ನಮ್ಮ ಮೇಲೆ ಗಮನ ಕೊಟ್ಟಿಲ್ಲ, ಮೋಸ ಆಗೈತಿ. ಈ ಸರಿ ನಾವು ತಕ್ಕ ಪಾಠ ಕಳಿಸ್ತೀವಿ. ನಮಸ್ಕಾರ. ಅದು ತಕ್ಕ ಪಾಠ ಅಂದ್ರೆ ತಳ್ಗಾರಿ, ತಕ್ಕ ಪಾಠ ಅಂದ್ರೆ ಗೊತ್ತ ಮಾಡ್ಕೊಳ್ರಿ. ನಾವು ಮತದಾನ ಕ್ರಾಸ್ ಮಾಡ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿ ಆಗ್ತೀರಾ? ನೋಡೋಣ ಹಿಂದೆ ಮುಂದೆ ಯಾರಿಗೆ ಇನ್ನೂ ಬಹಳ